ನಿಮ್ಮ ಊರಿಂದ ಶುರುವಾಗಿದ್ದು ಸ್ಟಾರ್ಟಿಂಗ್ ಇದು. ಈಗ ಮತ್ತೊಮ್ಮೆ ಹಿಜಾಬ್ ವಿಚಾರ ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ. ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು, ನಿಮ್ಗೆ ಅದು ಗೊತ್ತಿದೆ, ಏನ್ ಹೇಳಿಕ್ ಬಯಸ್ತೀರಾ? ನಿಜವಾಗಿ ಮತ್ತೊಮ್ಮೆ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡ್ಲಿಕ್ಕೆ ಮುಂದಾಗಿದೆ. ಯಾವ್ದು ಮಾಡಬೇಕಾಗಿದೆ ಅದನ್ನ ಮಾಡ್ತಾ ಇಲ್ಲ. ಇವತ್ತು ಉಪನ್ಯಾಸಕರ ಸಂಬಳ ಆಗ್ತಿಲ್ಲ, ಶಾಲೆಗಳ ಅಭಿವೃದ್ಧಿಗಾಗಿ ಅನುದಾನಗಳನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಒಟ್ಟಾರೆ ಅಲ್ಪಸಂಖ್ಯಾತರ ಹೋಲಿಕೆ ಮಾಡ್ಲಿಕ್ಕಾಗಿ ಈ ರೀತಿ ನಿರ್ಧಾರಗಳನ್ನ ಕೈಗೊಂಡಿದೆ. ಮತ್ತೊಂದೇನಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಗ್ಲಿಕ್ಕೆ ಇನ್ನು ಕೂಡ ಬಾಕಿ ಉಂಟು. ಏನು ಕಾನೂನನ್ನು ಮೀರಿ ಅವರು ಈ ರೀತಿ ಓಲೈಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದರಿಂದಾಗಿ ಜನರದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ನಾವು ಕೂಡ ಈ ಬಗ್ಗೆ ಹೋರಾಟಗಳನ್ನು ಜೋರಾಗಿ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಶಾಲೆಯಲ್ಲಿ ಭೇದ ಭಾವಗಳನ್ನು ಮಾಡಬಾರ್ದು. ತಾರತಮ್ಯಗಳು ಮಾಡಬಾರ್ದು, ಶ್ರೀಮಂತ ಇರ್ಬೋದು, ಎಲ್ಲ ಡಿಸ್ಕ್ರಿಮಿನೇಷನ್ ಆಗ್ಬಾರ್ದು. ಇದರಿಂದಾಗಿ ಶಾಲೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ಶಾಲೆಯಲ್ಲಿ ಒಳ್ಳೆ ಗುಣಮಟ್ಟದ ಶಿಕ್ಷಣಕ್ಕೆ ಇದೆಲ್ಲ ಪೂರಕವಾದ ವ್ಯವಸ್ಥೆ ಮಾಡಬೇಕು. ಅದರ ಬಗ್ಗೆ ಮನೆ ಮುಖ್ಯಮಂತ್ರಿಗಳು ಚಿಂತನೆಗಳನ್ನು ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಸಂವಿಧಾನದ ಆರ್ಟಿಕಲ್ 25 ಇದೆ, ಧಾರ್ಮಿಕ ಸ್ವಾತಂತ್ರ್ಯದ ಭಾಗ ಇದು, ಹಂಗಾಗಿ ಅವಕಾಶ ಮಾಡ್ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ. ನಾವು ಕೊಟ್ಟಿದ್ವಿ ಭರವಸೆಯನ್ನ, ಬಿಜೆಪಿ ಗವರ್ಮೆಂಟ್ ಅವ್ರು ಬ್ಯಾನ್ ಮಾಡಿದಾಗ್ಲೇ ಹೇಳಿದ್ವಿ ನಮ್ ಸರ್ಕಾರ ಬಂದ್ಮೇಲೆ ಕೊಡ್ತೀವಿ ಅನ್ಬಿಟ್ಟು ಅಂತ ಹೇಳ್ತಾ ಇದಾರೆ. ಆಲ್ರೆಡಿ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಉಂಟಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರುವಾಗ ಇವರು ಅದನ್ನು ಯಾವ ರೀತಿ ಮೀರಿ ಕೊಡ್ಲಿಕ್ಕೆ ಆಗುದಿಲ್ಲ. ಅದರ ಅರ್ಥ ಏನಂದ್ರೆ ಮತ್ತೊಮ್ಮೆ ಇಸ್ಲಾಮೀಕರಣ, ಶಾಲೆಗಳನ್ನು ಇಸ್ಲಾಮೀಕರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ವೆಸ್ಟ್ ಬೆಂಗಾಲದಲ್ಲಿ ಯಾವ ರೀತಿ ಮಮತಾ ಬ್ಯಾನರ್ಜಿ ಮಾಡಿದ್ದಾರೆ, ಇದೊಂದು ಮಮತಾ ಬ್ಯಾನರ್ಜಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಆಗಿದ್ದಾರೆ. ಮಮತಾ ಬ್ಯಾನರ್ಜಿಗೆ ತಕ್ಕ ಉತ್ತರ ಆ ಭಾಗದ ಜನರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರದ್ದು ಕೂಡ ಕೌಂಟ್ ಆರಂಭ ಆಗಿದೆ ಅಂತ ನನ್ನ ಅನಿಸ್ತದೆ. ಸರ್, ಇವತ್ತಿನ ಈ ನಿರ್ಧಾರದ ಹಿಂದೆ ಆಕ್ಚುಲಿ ಅವರು ಹೇಳಿದ್ರು ನಮ್ ಸರ್ಕಾರ ಬರ್ತಿದ್ದ ಹಾಗೆ ನಾವು ಹಿಜಾಬ್ ಬ್ಯಾನ್ ಏನ್ ಮಾಡ್ಲಾಗಿದೆ ಅದನ್ನ ವಾಪಸ್ ಪಡ್ಕೊಳ್ತೀವಿ ಅಂತ ಹೇಳಿದ್ರು. ಬಟ್ 3 ವರ್ಷ ಆದ್ಮೇಲೆ ಇವತ್ತು ಈ ನಿರ್ಧಾರ ಮಾಡ್ಲಿಕ್ಕೆ ದಾವಣಗೆರೆ ಎಲೆಕ್ಷನ್ ನ ಲೀಡ್ ಕಡಿಮೆ ಆಗಿದ್ದು, SDPIಗೆ 19,000 ವೋಟ್ ಹೋಗಿದ್ದು, ಇದೆಲ್ಲವೂ ಕಾರಣ ಅಂತ ಅನ್ಸುತ್ತಾ? ಅವರು ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿರ್ಬೋದು, ನಿಮ್ಮ ಭಾವನೆಗಳಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಟೋಟಲಿ ಅದನ್ನು ಡೈವರ್ಟ್ ಮಾಡುವಂತ. ಇವತ್ತು ಅವರ ಕುರ್ಚಿ ಗೊಂದಲ ಆಗ್ತಾ ಉಂಟು, ಮುಖ್ಯಮಂತ್ರಿ ಅದನ್ನೆಲ್ಲ ದಾರಿ ತಪ್ಪಿಸುವಂತ ಪ್ರಯತ್ನ. ಯಾಕಂದ್ರೆ ಅಭಿವೃದ್ಧಿಗೆ ಅವರ ಕೊಡುಗೆ ಶೂನ್ಯ. ಜನರನ್ನು ದಾರಿ ತಪ್ಪಿಸುವಂತ ಪ್ರಯತ್ನಗಳು ಆಗ್ತಾ ಉಂಟು. ಎಲ್ಲೋ ಒಂದ್ ಕಡೆ ಒಂದು ಸಮುದಾಯ ದೂರ ಆಗ್ತಾ ಇದೆ, ಇಂಥ ನಿರ್ಧಾರಗಳ ಮುಖಾಂತರ ಹತ್ರ ಹೋಗ್ಬೋದು ಅನ್ನುವಂತ ಲೆಕ್ಕಾಚಾರನು ಇರ್ಬೋದಾ ರಾಜಕಾರಣದಲ್ಲಿ? ಬಿಕಾಸ್ ಯಾವುದೇ ರಾಜಕೀಯ ಪಕ್ಷ ಆಗ್ಲಿ ಒಂದು ನಿರ್ಧಾರ ಪಡ್ಕೊಳ್ಬೇಕಾದ್ರೆ ಅದರ ಹಿಂದೆ ರಾಜಕೀಯ ಉದ್ದೇಶ ಅಂತೂ ಇದ್ದೇ ಇರುತ್ತೆ. 100ಕ್ಕೆ 100. ಆಯ್ತಪ್ಪ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಆಯ್ತು. ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅಲ್ಲ, ಇವತ್ತಿನ ಈ ನಿರ್ಧಾರ ಪ್ರಮುಖವಾಗಿ ಯಾವುದೇ ರಾಜಕೀಯ ಪಕ್ಷಗಳಾದ್ರೂ ಕೂಡ ಅಷ್ಟೇ ರಾಜಕೀಯ ನೋಡ್ಕೊಂಡೇ ನಿರ್ಧಾರವನ್ನ ಮಾಡೋದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಶಿಕ್ಷಣದಲ್ಲಿ ರಾಜಕೀಯ ಇರಬಾರ್ದು, ರಾಜಕೀಯದಲ್ಲಿ ಶಿಕ್ಷಣ ಇರ್ಬೇಕು ಅಂತ. ಎಲ್ಲವೂ ಕೂಡ ಬುಡಮೇಲೆ ಆಗ್ತಾ ಇದೆ ಅಷ್ಟೇ. ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ. ವಿದ್ಯಾರ್ಥಿಗಳಲ್ಲಿ ಈ ರೀತಿಯ ವಿಷ ಬೀಜ ಬಿತ್ತುವಂತ ಕೆಲಸ ಶಾಲಾ ಕಾಲೇಜು ಆವರಣದಲ್ಲಿ ಆಗ್ಬಾರ್ದು. ಸಿದ್ದರಾಮಯ್ಯನವರು ಮೊನ್ನೆ ತಾನೇ ನಾನು ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದ್ದೇನೆ, ಅತಿ ಹೆಚ್ಚು ಅವಧಿ ಮುಖ್ಯಮಂತ್ರಿಗಳಂತ ಹೇಳ್ತಿದ್ದಾರೆ. ಇದರಿಂದಾಗಿ ವಿದ್ಯಾರ್ಥಿಗಳ ಬಗ್ಗೆ ಅವರಿಗೆ ಆಸಕ್ತಿ ಇರಬೇಕು, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಅವರು ಚಿಂತನೆಗಳನ್ನು ಮಾಡಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾರ್ಥಿ ಜೀವನದಲ್ಲೇ ಕಾಲೇಜ್ ಶಾಲೆಗಳ ಸಂದರ್ಭದಲ್ಲಿ ಈ ರೀತಿ ಅವರಿಗೆ ನೆಮ್ಮದಿಯನ್ನು ಕೆಡುವಂತ ಕೆಲಸ ಮಾಡಿದ್ರೆ ಅವರ ಭವಿಷ್ಯಕ್ಕೆ ಇವರೇ ಕೊಡಲು ಇಟ್ಟುಕೊಟ್ಟಂತ ಆಗ್ತದೆ. ಅದರಿಂದಾಗಿ ತಕ್ಷಣ ಆದೇಶವನ್ನು ಹಿಂಪಡಿಬೇಕಂತ ನಾವು ಆಗ್ರಹಿಸ್ತೇವೆ. ಇಲ್ಲಂದ್ರೆ ನಾವು ಹೋರಾಟದ ಮೂಲಕ ಅದಕ್ಕೆ ನ್ಯಾಯ ಕೊಡುವಂತ ಕೆಲಸಗಳನ್ನು ಮಾಡ್ತೇವೆ. ಓಕೆ, ಥ್ಯಾಂಕ್ ಯು ಯಶ್ಪಾಲ್ ಸುವರ್ಣ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮೇನ್ಲಿ ಇದರ ಉದ್ದೇಶ ಪ್ರಮುಖವಾಗಿ ನೋಡೋದಾದ್ರೆ ದಾವಣಗೆರೆ ಎಲೆಕ್ಷನ್ ಎಫೆಕ್ಟ್ ಅಂತ ನಾನು ಹೇಳ್ತಾ ಇದ್ನಲ್ಲ, ಆಮೇಲೆ SDP 19,000 ವೋಟ್ ತಡ್ಕೊಂಡಿದ್ದು, ಅದರ ಜೊತೆಗೆ ಏನ್ ಮಾಡಿದೆ ಕಾಂಗ್ರೆಸ್ ಮುಸ್ಲಿಂ ಸಮುದಾಯಕ್ಕೆ ಅನ್ನುವಂಥ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಮೇ 16ನೇ ತಾರೀಕು ಒಂದು ದೊಡ್ಡ ಸಮಾವೇಶನ ಇಟ್ಕೊಂಡಿದ್ದಾರೆ. ಅಲ್ಲಿ ಯಾವುದೇ ರಾಜಕಾರಣಿಗಳಿಗೂ ಕೂಡ ಅವಕಾಶ ಇಲ್ಲ, ಬರೀ ಧರ್ಮಗುರುಗಳು ಮಾತ್ರ ಭಾಗಿಯಾಗ್ತಾ ಇದ್ದಾರೆ. ಮೇನ್ ಆಗಿ ಕಾಂಗ್ರೆಸ್ ಏನ್ ಮಾಡ್ತು ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ, ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಹಾಕೊಂಡು ಆ ಸಮಾವೇಶವನ್ನ ಮಾಡ್ಲಾಗ್ತಾ ಇದೆ. ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ. ಆ ಕಾರಣಕ್ಕೋಸ್ಕರ ಈ ದಿಢೀರಂತ ನಿರ್ಧಾರವನ್ನ ಕಾಂಗ್ರೆಸ್ ಕೈಗೊಳ್ತಾ ಇದೆ ಅಂತ.